ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ರಹಸ್ಯ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಕೆಲವು ರಹಸ್ಯಗಳು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಅದರ ನೆರಳು ಕೂಡ ಸಾವನ್ನ ಆಹ್ವಾನಿಸುತ್ತೆ. ಅಂಥ ಒಂದು ಹಳ್ಳಿಯಲ್ಲಿ ಶತಮಾನಗಳಿಂದ ಎಲ್ಲರನ್ನ ಹೆದರಿಸಿಟ್ಟಿದೆ ಪೀರ್ ಚುಂಬಾ. ಅವಳ ಹೆಸರು ಕೇಳಿದ ತಕ್ಷಣ ಗಾಳಿಯೂ ಬೀಸೋದನ್ನ ನಿಲ್ಸತ್ತೆ, ಎದೆ ಬಡಿತ ನಿಂತು ಹೋಗುತ್ತೆ, ಮನುಷ್ಯರ ಆತ್ಮಗಳು ಭಯದಲ್ಲಿ ಮುಳುಗಿ ಹೋಗುತ್ತೆ. ಆದ್ರೆ ಇವತ್ತಿನ ಕಥೆ ಆ ರಾತ್ರಿಯದ್ದು. ಆ ಪೀರ್ ಚುಂಬಾ ತನ್ನ ದೊಡ್ಡ ಬೇಟೆಯನ್ನ ಎದುರಿಸಿದಾಗ ಮಾಧವ್ ಉರಿಯುತ್ತಿದ್ದ ಚಿತೆಯ ಮುಂದೆ ಯಾವುದೇ ಭಾವನೆಗಳಿಲ್ಲದೆ ನಿಂತಿದ್ದಾನೆ. ಅವನ ಕೈಯಲ್ಲಿ ಇನ್ನೂ ಬೆಂಕಿಯ ಪಂಜು ಹಾಗೆ ಇದೆ, ಆದ್ರೆ ಅವನ ಮುಖದ ಮೇಲೆ ದುಃಖ ಇಲ್ಲ. ಚಿತೆ ಜೋರಾಗಿ ಉರಿತಾ ಇದೆ, ಅವನಿನ್ನೂ ಅಲ್ಲೇ ನಿಂತ್ಕೊಂಡಿದ್ದಾನೆ. ವಿಚಿತ್ರವಾಗಿ ಇದ್ದಕ್ಕಿದ್ದ ಹಾಗೆ ಅವನೇ ಮಾತಾಡ್ಕೋತಾ ಇದ್ದಾನೆ. ಮಾಧವ್ ಕೈಯಲ್ಲಿದ್ದ ಪಂಜನ್ನ ನೆಲದ ಮೇಲೆ ಹಾಕ್ತಾನೆ, ಅಲ್ಲಿಂದ ಹೊರಡೋದಕ್ಕೆ ತಿರುಗ್ತಾನೆ. ಆಗ ಅವನಿಗೆ 3 ಹೆಂಗಸರು ಅವನ ಕಡೆನೆ ಬರ್ತಿರೋದು ಕಾಣುತ್ತೆ. ನೀಲಂ ತುಂಬಾ ಅತ್ತು ಅವಳ ಕಣ್ಣೆಲ್ಲ ಕೆಂಪಾಗಿದೆ. ಅವಳ ಚಿಕ್ಕಮ್ಮ ಕವಿತಾ ಅವಳಿಗೆ ಸಮಾಧಾನ ಮಾಡ್ತಾ ಸ್ಮಶಾನದ ಕಡೆ ಕರ್ಕೊಂಡ್ ಬರ್ತಾ ಇದ್ದಾಳೆ. ರಾಧಾ ಗಾಬರಿಯಿಂದ ಅವರ ಹಿಂದೆನೆ ಹೋಗ್ತಾ ಇದ್ದಾಳೆ. ಅವರೆಲ್ಲ ಸ್ಮಶಾನದ ಬಾಗಿಲ ಹತ್ರ ಬರ್ತಿದ್ದ ಹಾಗೆ ಕವಿತಾ ಅಲ್ಲೇ ನಿಂತ್ಕೋತಾಳೆ. ನೀಲಂನ ಸಹ ತಡೀತಾಳೆ. ನೀಲಂ, ನಿಂತ್ಕೋ, ಸೂರ್ಯ ಮುಳುಗೋ ಹೊತ್ತಾಗಿದೆ. ಇಷ್ಟೊತ್ತಲ್ಲಿ ಸ್ಮಶಾನದ ಒಳಗೆ ಕಾಲಿಡ್ಬೇಡ, ಇವತ್ತು ರಾತ್ರಿ ಭಯಂಕರವಾಗಿದೆ. ಚಿಕ್ಕಮ್ಮ, ಅಮ್ಮನ ಬೂದಿ ಇನ್ನೂ ಹಾಗೇ ಇದೆ. ನಾನಲ್ಲಿಗೆ ಹೋಗ್ಲೇಬೇಕು. ನಾನವರನ್ನ ಹೀಗೆ ಒಂಟಿಯಾಗಿ ಬಿಡಕ್ಕಾಗಲ್ಲ. ನೀಲಂ, ಅಮ್ಮನ್ ಮಾತು ಕೇಳು. ಹಳ್ಳಿಯಲ್ಲಿ ಎಲ್ಲರೂ ಏನ್ ಹೇಳ್ತಿದ್ದಾರೆ ಕೇಳಿಸ್ಲಿಲ್ವಾ ನಿಂಗೆ? ಪೀರ್ ಚುಂಬಾ ನೆರಳು ಇನ್ನೂ ಸ್ಮಶಾನದಲ್ಲೇ ಓಡಾಡ್ತಿದೆ. ಇದೆಲ್ಲ ಮೂಢನಂಬಿಕೆ ರಾಧಾ. ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಈ ಭೂತ ಪ್ರೇತ ಕಥೆ ಎಲ್ಲ ನಂಗೆ ಹೇಳ್ಬೇಡ. ಕವಿತಾ ಮತ್ತು ರಾಧಾ ಹೇಗೋ ಮಾಡಿ ನೀಲಂನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ದೂರದಲ್ಲಿ ನಿಂತಿದ್ದ ಮಾಧವ್ ಇದನ್ನೆಲ್ಲ ನೋಡ್ತಾನೆ. ರಾತ್ರಿ ಕವಿತಾ ತನ್ನ ಮನೆಯ ಬಾಗಿಲಿನ ಮೇಲೆ ಇದ್ದಿಲಿನ 9 ತುಂಡುಗಳನ್ನ ಇಡ್ತಾಳೆ. ನೀಲಂ ತನ್ನ ಅಮ್ಮನ್ನ ಕಳ್ಕೊಂಡ ದುಃಖದಲ್ಲಿ ಇನ್ನೂ ತುಂಬಾ ಅಳ್ತಾನೇ ಇದ್ದಾಳೆ. ಅವಳ ಹತ್ರದಲ್ಲೇ ಕೂತಿದ್ದ ಕವಿತಾ ಮತ್ತೆ ರಾಧಾ ಅವಳ ದುಃಖನ ನೋಡಿ ಅವರಿಗೂ ತುಂಬಾ ದುಃಖ ಆಗ್ತಾ ಇದೆ. ಕವಿತಾ ನೀಲಂಗೆ ಸಮಾಧಾನ ಮಾಡಕ್ಕೆ ತುಂಬಾ ಪ್ರಯತ್ನ ಮಾಡ್ತಾಳೆ, ಆದ್ರೆ ಅವಳೆಲ್ಲ ಪ್ರಯತ್ನ ವ್ಯರ್ಥ ಆಗ್ಬಿಡುತ್ತೆ. ನೀನು ಸಿಟಿಲಿರೋ ಹುಡುಗಿ, ಅದಕ್ಕೆ ನಿಂಗಿದೆಲ್ಲ ತಮಾಷೆ ಅಂತ ಅನ್ನಿಸ್ತಿದೆ. ಆದ್ರೆ ಪೀರ್ ಚುಂಬಾ ಅನ್ನೋದು ಬರೀ ಕಥೆ ಅಲ್ಲ, ಅವನೊಂದು ದೊಡ್ಡ ಹಸಿವು. ಪೀರ್ ಅಂದ್ರೆ ಚಿತೆಯ ಬೆಂಕಿ, ಚುಂಬಾ ಅಂದ್ರೆ ಅದನ್ನ ಮುತ್ತಿಡೋದು ಅಂತ. ಹಾಗಾದ್ರೆ ಅವನು ಬೆಂಕಿನ ಮುತ್ತಿಡ್ತಾನ? ಇದೆಂಥ ಭಯ? ಇಲ್ಲ, ಅವನು ಚಿತೆಯಲ್ಲಿ ಉರಿತಾ ಇರೋ ಆತ್ಮನ ಮುತ್ತಿಡ್ತಾನೆ. ದೇಹ ಸುಟ್ಟು ಹೋದಾಗ ಆತ್ಮ ಅದರಿಂದ ಹೊರಗಡೆ ಹೋಗೋ ಪ್ರಯತ್ನ ಮಾಡುತ್ತೆ. ಅದೇ ಕ್ಷಣದಲ್ಲಿ ಆ ರಾಕ್ಷಸ ಬರ್ತಾನೆ. ಅವನು ತನ್ನ ತುಟಿನ ಆತ್ಮದ ತುಟಿ ಮೇಲೆ ಇಡ್ತಾನೆ, ಮತ್ತದನ್ನ ಎಳ್ಕೊಂಡ್ಬಿಡ್ತಾನೆ. ಆಮೇಲೆ ಆತ್ಮ ಯಾವತ್ತೂ ಸ್ವರ್ಗಕ್ಕೆ ಹೋಗಕ್ಕಾಗೋದೇ ಇಲ್ಲ. ಅದು ಭೂಮಿ ಮೇಲೇನೆ ತಿರುಗಾಡ್ತಾ ಇರುತ್ತೆ. ಪೀರ್ ಚುಂಬನ ಪಂಜರದಲ್ಲಿ ಬಂಧಿಯಾಗಿರುತ್ತೆ. ಇದೆಲ್ಲ ಬರೀ ಕಟ್ಟುಕಥೆ ಅಷ್ಟೇ. ಹಾಗೇನಾದ್ರೂ ಆಗಿದ್ರೆ ಇವತ್ತವರೆಗೂ ಯಾರು ಯಾಕೆ ಅವನನ್ನ ನೋಡಿಲ್ಲ? ಮಾಧವ್ ನೋಡಿದಾನೆ. ಅವನೇ ಹೇಳಿದ್ದು, ನಿಮ್ಮಮ್ಮನ ಚಿತೆ ಹತ್ರ ಅವನು ನೀಲಿ ಬಣ್ಣದ ಬೆಳಕು ನೋಡಿದ್ನಂತೆ. ಅಂದ್ರೆ ಪೀರ್ ಚುಂಬಾ ಹತ್ರನೇ ಇದ್ದ. ನೀಲಂಗೆ ಈಗ್ಲೂ ಕೂಡ ಇದ್ಯಾವ ವಿಷಯದ ಮೇಲೂ ನಂಬಿಕೆ ಬರ್ತಿಲ್ಲ. ಇನ್ನೊಂದ್ ಕಡೆ ನೀಲಂ ತಾಯಿಯ ಚಿತೆ ಆರ್ ಹೋಗಿದೆ. ಈಗಲ್ಲಿ ಬರೀ ಉರಿತಿರುವ ಇದ್ದಿಲುಗಳು ಬಿದ್ದಿದೆ. ಆ ಸ್ಮಶಾನದ ಗೇಟ್ ಹತ್ರ ಇರುವ ತನ್ನ ಚಿಕ್ಕ ಗುಡಿಸಲಿನಲ್ಲಿ ಮಾಧವ್ ಕೂತ್ಕೊಂಡು ಸಾರಾಯಿ ಕುಡಿತಾ ಇದ್ದಾನೆ. ಅವನು ಕಿಟಕಿಯಿಂದ ಚಿತೆಗಳನ್ನ ಕೂಡ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಚಿತೆ ಮೇಲೆ ಒಂದು ತಣ್ಣಗಿನ ನೀಲಿ ಬಣ್ಣದ ಬೆಳಕು ಕಾಣುತ್ತೆ. ಅದೇ ಬೆಳಕಲ್ಲಿ ಒಬ್ಬ ಭಯಂಕರ ರಾಕ್ಷಸ ಪೀರ್ ಚುಂಬಾ ಪ್ರತ್ಯಕ್ಷನಾಗ್ತಾನೆ. ಅದನ್ನ ನೋಡಿ ಮಾಧವ್ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತೆ. ಅವನು ನಿಧಾನವಾಗಿ ಏನೋ ಹೇಳ್ತಾನೆ. ಆ ರಾಕ್ಷಸ ಚಿತೆಯ ಹತ್ರ ಬಗ್ತಾನೆ, ಮತ್ತೆ ತನ್ನ ಬಾಯಿ ತೆಗಿತಾನೆ. ಅವನು ಆ ಚಿತೆಯಿಂದ ಬರ್ತಿದ್ದ ಹೊಗೆಯನ್ನ ತನ್ನ ಕಡೆ ಎಳ್ಕೋತಾನೆ. ಮನೆಯಲ್ಲಿದ್ದ ನೀಲಂಗೆ ನಿದ್ದೆ ಬರ್ತಾ ಇಲ್ಲ. ಅವಳಿಗೆ ತನ್ನ ಕಿವಿ ಹತ್ತಿರ ಏನೋ ಪಿಸುಗಿಟ್ಟಿದ ಶಬ್ದ ಕೇಳ್ತಿದೆ.
ಅವಳಮ್ಮ ಅವಳನ್ನ ಅಳತಾ ಸಹಾಯಕ್ಕಾಗಿ ಕರೀತಿದ್ದ ಹಾಗೆ ಅನ್ನಿಸ್ತಿದೆ. ನನ್ನ ಕಾಪಾಡು ಮಗಳೇ, ಕಾಪಾಡು ನನ್ನ ಮಗಳೇ. ಅವಳು ಭಯದಿಂದ ಎದ್ದೇಳ್ತಾಳೆ. ನೋಡಿದಾಗ ರಾಧಾ ನಿದ್ದೆ ಮಾಡ್ತಾ ಇದ್ದಾಳೆ. ಆದ್ರೆ ಕವಿತಾ ಅಲ್ಲಿರೋದಿಲ್ಲ. ನೀಲಂ ಬಾಗಿಲ ಕಡೆ ಹೋಗ್ತಾಳೆ. ಬಾಗಿಲಲ್ಲಿ ಇದ್ದಲಿನ ಲೈನ್ ಇನ್ನೂ ಹಾಗೇ ಇದೆ. ಅವಳು ದಾರಿಯಲ್ಲಿ ನೋಡ್ತಾಳೆ. ಅಲ್ಲಿ ಯಾರೋ ಒಬ್ರು ಸ್ಮಶಾನದ ಕಡೆ ಹೋಗ್ತಿರೋದನ್ನ ನೋಡ್ತಾಳೆ. ಅದು ಕವಿತಾನೇ ಇರ್ಬೇಕು ಅಂತ ಅವಳಿಗನ್ಸುತ್ತೆ. ಅದಕ್ಕೆ ನೀಲಂ ಸುಮ್ಮನೆ ಅವಳ ಹಿಂದೆ ಹೊರಟೋಗ್ತಾಳೆ. ಚಿಕ್ಕಮ್ಮ, ನೀವು ಅಲ್ಲೇನ್ ಮಾಡ್ತಾ ಇದ್ದೀರಾ? ಆ ವ್ಯಕ್ತಿ ಇವಳಿಗೆ ಯಾವುದೇ ಉತ್ತರ ಕೊಡೋದಿಲ್ಲ. ಆಗ ನೀಲಂಗೆ ಮತ್ತೆ ಅವಳಮ್ಮ ಸಹಾಯಕ್ಕಾಗಿ ಕರೀತಿದ್ದ ಹಾಗೆ, ಅಳತಿದ್ದ ಹಾಗೆ ಎಲ್ಲಾ ಕಡೆಯಿಂದ ಜೋರಾಗಿ ಕೇಳುತ್ತೆ. ಅಮ್ಮ, ಕರೀತಿರೋದು ನೀವೇನಾ? ನಂಗೆ ನಿಮ್ಮ ಧ್ವನಿನೇ ಕೇಳಿಸ್ತಿದೆ ಅನ್ನಿಸ್ತಿದೆ. ಅವಳು ಆ ನೆರಳಿನ ಹಿಂದೆ ಬೇಗ ಬೇಗ ಹೋಗ್ತಾಳೆ. ನೀಲಂ ಸ್ಮಶಾನದ ಬಾಗಿಲಿನ ಹತ್ರ ಬಂದಾಗ ಅವಳು ಯಾವ ನೆರಳಿನ ಹಿಂದೆ ಬರ್ತಾ ಇದ್ಲೋ ಆ ನೆರಳು ಮಾಯ ಆಗೋಗಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆದ್ರೆ ಅವಳಮ್ಮನ ಚಿತೆಯ ಮುಂದೆ ಒಬ್ಬ ಉದ್ದ ಕೂದಲಿನ ಹೆಂಗಸು ಕೂತಿರೋದು ಕಾಣುತ್ತೆ. ನೀಲಂ ಗಾಬರಿಯಿಂದಾನೇ ನಿಧಾನವಾಗಿ ಅವಳ ಹತ್ರ ಹೋಗ್ತಾಳೆ. ಅಮ್ಮ, ನೀವು ವಾಪಸ್ ಬಂದ್ಬಿಟ್ರಾ? ನಂಗೆ ಗೊತ್ತಿತ್ತು ನೀವು ನನ್ನ ಒಬ್ಬಳನ್ನೇ ಬಿಟ್ಟು ಹೋಗಲ್ಲ ಅಂತ. ಅಮ್ಮ. ನೀಲಂ ಆ ಹೆಂಗಸಿನ ಹತ್ರ ಹೋಗಿ ಗಮನ ಇಟ್ಟು ನೋಡ್ತಾಳೆ. ಆಗ ಆ ಹೆಂಗಸು ಹಿಂದೆ ತಿರುಗ್ತಾಳೆ. ಮತ್ತೆ ನೀಲಂಗೆ ತುಂಬಾ ಭಯ ಆಗತ್ತೆ. ಯಾಕೆಂದ್ರೆ ಅದು ಬೇರೆ ಯಾರೂ ಅಲ್ಲ, ಅವಳಮ್ಮನ ರೂಪದಲ್ಲಿ ಕೂತಿದ್ದ ಪೀರ್ ಚುಂಬಾನೆ ಆಗಿರ್ತಾನೆ. ಇದೇನಿದು? ಅಮ್ಮ, ಕಾಪಾಡಿ, ಯಾರಾದ್ರೂ ಇದ್ದೀರಾ? ಕಾಪಾಡಿ, ನನ್ನ ಕಾಪಾಡಿ. ನೀಲಂ ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳ ಕಾಲು ಕೆಸರಿನಲ್ಲಿ ಹೂತ್ ಹೋಗಿರುತ್ತೆ. ಅಷ್ಟೊತ್ತಿಗೆ ಪೀರ್ ಚುಂಬ ತನ್ನ ನಿಜವಾದ ರೂಪಕ್ಕೆ ಬರ್ತಾನೆ. ಆ ಆಕೃತಿ ತುಂಬಾ ದೊಡ್ಡದಾಗಿ ಭಯಂಕರವಾಗಿ ಕಾಣುತ್ತೆ. ಅವನು ನಿಧಾನವಾಗಿ ನೀಲಂ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ಕವಿತಾ ಕೈಯಲ್ಲಿ ಬೆಂಕಿಯ ಪಂಜು ಮತ್ತೆ ಲೋಟ ಹಿಡ್ಕೊಂಡು ಬಂದಿರ್ತಾರೆ. ನೀಲಂ ಭಯದಿಂದ ಅಲ್ಲೇ ನಿಂತಿರೋದನ್ನ ಅವಳು ನೋಡ್ತಾಳೆ. ಪೀರ್ ಚುಂಬ ತನ್ನ ಮುಖವನ್ನ ನೀಲಂ ಮುಖದ ಹತ್ರ ತರ್ತಾನೆ. ಅವನು ಆ ಬದುಕಿದ್ದ ಶರೀರದಿಂದ ಉಸಿರನ್ನ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ನೀಲಂ, ಬೇಗ ಕಣ್ಮುಚ್ಕೋ, ಅವನನ್ನ ನೋಡ್ಬೇಡ. ರಾಧಾ, ಮಂತ್ರ ಓದಕ್ ಶುರು ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಧಾ ಮಂತ್ರ ಓದೋದಕ್ಕೆ ಶುರು ಮಾಡಿದ ತಕ್ಷಣ ಕವಿತಾ ಕೈಯಲ್ಲಿದ್ದ ಪವಿತ್ರ ಜಲನ ಪೀರ್ ಚುಂಬನ ಮೇಲೆ ಹಾಕ್ತಾಳೆ. ನೀರು ಬಿದ್ದ ತಕ್ಷಣ ಪೀರ್ ಚುಂಬ ನೋವು ಮತ್ತು ಕೋಪದಿಂದ ಕಿರಿಚಿಕೊಳ್ತಾನೆ. ಅವನು ನೀಲಂನ ಹಾಗೆ ಬಿಟ್ಬಿಡ್ತಾನೆ. ಮತ್ತೆ ನೀಲಂ ನೆಲದ ಮೇಲೆ ಬೀಳ್ತಾಳೆ. ಪೀರ್ ಚುಂಬ ತನ್ನ ಕೈಯೆತ್ತಿ ಕವಿತಾನ ಜೋರಾಗಿ ಹೊಡಿತಾನೆ. ಕವಿತಾ ದೂರದಲ್ಲಿದ್ದ ಮರಕ್ಕೆ ಹೋಗಿ ಹೊಡ್ಕೋತಾಳೆ. ಅವಳ ಕೈಯಲ್ಲಿದ್ದ ಬೆಂಕಿ ಪಂಜು ಬಿದ್ದು ಹೋಗುತ್ತೆ. ಅದು ಅಲ್ಲಿದ್ದ ಹುಲ್ಲಿನ ಮೇಲೆ ಬಿದ್ದು ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ನೋಡ್ತಿದ್ದ ಹಾಗೆ ಪೀರ್ ಚುಂಬ ಎಲ್ಲಾ ಬಿಟ್ಟು ಬೆಂಕಿ ಕಡೆ ಓಡ್ ಬರ್ತಾನೆ. ಅವನದನ್ನ ಚಿತೆ ಅನ್ಕೊಂಡು ಅದರ ಹತ್ರ ಹೋಗ್ತಾನೆ. ಆಗ ಮಾಧವ್ ತನ್ನ ಗುಡಿಸಲಿಂದ ಹೊರಗಡೆ ಬರ್ತಾನೆ. ಅವನ ಕೈಯಲ್ಲಿ ಸೀಮೆ ಎಣ್ಣೆ ಇದ್ದ ದೊಡ್ಡ ಡಬ್ಬ ಇರುತ್ತೆ. ಮಾಧವ್ ಅಲ್ಲಿಗೆ ಬರ್ತಿದ್ದ ಹಾಗೆ ನೀಲಂ ಮತ್ತೆ ರಾಧಾ ಕವಿತಾ ಹತ್ರ ಓಡಿ ಬರ್ತಾರೆ. ಮತ್ತವಳನ್ನ ಎಬ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಚಿಕ್ಕಮ್ಮ ಎದ್ದೇಳಿ, ನಾವು ಬೇಗ ಇಲ್ಲಿಂದ ಹೋಗ್ಬೇಕು. ಅದೇ ಸಮಯಕ್ಕೆ ಮಾಧವ್ ಪೀರ್ ಚುಂಬ ಮೇಲೆ ಸೀಮೆ ಎಣ್ಣೆ ಸುರಿತಾನೆ. ಪೀರ್ ಚುಂಬಾಗೆ ಅವನನ್ನ ಸಿಕ್ಕಾಕಿಸ್ತಿದ್ದಾರೆ ಅಂತ ಅರ್ಥ ಆಗೋಗುತ್ತೆ. ಅವನು ಬೆಂಕಿಯನ್ನ ಹೀರ್ಕೊಳ್ಳೋದನ್ನ ನಿಲ್ಲಿಸ್ತಾನೆ. ಮತ್ತೆ ಕೋಪದಿಂದ ಮಾಧವ್ ಕಡೆ ನೋಡ್ತಾನೆ. ಮತ್ತವನು ಬೇಗ ಮುಂದೆ ಬಂದು ಮಾಧವ್ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೋತಾನೆ. ಆ ಸಮಯಕ್ಕೆ ರಾಧಾ ಎದ್ದೇಳ್ತಾಳೆ. ಅವಳು ಸೀಮೆ ಎಣ್ಣೆ ಬಿದ್ದಿದ್ದ ಜಾಗದಲ್ಲಿ ಬೆಂಕಿ ಹಚ್ತಾಳೆ. ಬೆಂಕಿ ಬೇಗ ಹತ್ಕೊಳ್ಳುತ್ತೆ. ಮತ್ತೆ ಪೀರ್ ಜುಂಬಾ ಜೊತೆಗೆ ಮಾಧವ್ನ ಕೂಡ ತನ್ನ ಜ್ವಾಲೆಯೊಳಗೆ ಸೇರಿಸ್ಕೊಳ್ಳುತ್ತೆ. ಮಾಧವ್ ಅಂಕಲ್, ಹೊರಗಡೆ ಬನ್ನಿ, ಬೆಂಕಿ ಜೋರಾಗ್ತಾ ಇದೆ.
ರಾಧಾ ಕಣ್ಣಿಂದ ಕಣ್ಣೀರು ಸುರಿತಾ ಇರುತ್ತೆ. ನೀಲಂ ಹೇಗೋ ಮಾಡಿ ರಾಧಾನ ಸುಧಾರಿಸ್ತಾಳೆ. ಆಮೇಲೆ ಇಬ್ಬರೂ ಸೇರಿ ಕವಿತಾನ ಹಿಡಿದೆಬ್ಬಿಸಿ ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಮಾಧವನ್ನ ಮುಗಿಸ್ಬಿಡುತ್ತೆ. ಪೀರ್ಚುಂಬ ಅವನ ಆತ್ಮನ ಎಳ್ಕೊಳ್ಳೋ ಅಷ್ಟರಲ್ಲೇ ಸ್ವತಃ ಅವನು ಕೂಡ ಬೂದಿಯಾಗ್ಬಿಡ್ತಾನೆ. ಯಾಕೆಂದ್ರೆ ಮಾಧವ್ ಆತ್ಮ ನರಕದ ವಾರಸ್ದಾರನಾಗಿರುತ್ತೆ. ಸ್ವಲ್ಪ ಹೊತ್ತಲ್ಲೇ ಪೀರ್ಚುಂಬ ಕೂಡ ಮಾಧವ್ ಜೊತೆಗೆ ಬೂದಿಯಾಗಿ ಬದಲಾಗ್ತಾನೆ. ಅವರ ಬೂದಿ ಸ್ಮಶಾನದ ತಣ್ಣನೆ ಭೂಮಿ ಮೇಲೆ ಬೀಳುತ್ತೆ. ಆಮೇಲೆ ಎಲ್ಲ ಕಡೆ ಸ್ಮಶಾನ ಮೌನ ಕವಿಯುತ್ತೆ. ಮರುದಿನ ಬೆಳಗ್ಗೆ ನೀಲಂ, ರಾಧಾ ಮತ್ತೆ ಕವಿತಾ ಒಂದು ಮರದ ಕೆಳಗೆ ಕೂತಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಿಧಾನವಾಗಿ ಕವಿತಾಗೆ ಎಚ್ಚರ ಆಗುತ್ತೆ. ಮೂವರು ಸ್ಮಶಾನದ ಕಡೆ ನೋಡ್ತಾರೆ. ಅಲ್ಲಿಂದ ಕಪ್ಪಾದ ದಟ್ಟವಾದ ಹೊಗೆ ಆಕಾಶಕ್ಕೆ ಏರ್ತಾ ಇರುತ್ತೆ. ಅಮ್ಮ, ಅಂದ್ರೆ ಅವನ ಕಥೆ ಮುಗಿದೋಯ್ತಾ? ಮಾಧವ್ ತನ್ನ ಬಲಿ ಕೊಟ್ಬಿಟ್ಟ. ಅವನು ಪೀರ್ಚುಂಬಾನ ತನ್ನ ಆತ್ಮದ ದಾಹದಲ್ಲಿ ಸಿಕ್ಕಾಕಿಸ್ಕೊಂಡ. ಬೆಂಕಿ ಇಬ್ಬರನ್ನು ನುಂಗ್ ಹಾಕ್ಬಿಡ್ತು. ಇದ್ದಕ್ಕಿದ್ದ ಹಾಗೆ ಆಕಾಶದ ಬಿಳಿ ಮೋಡಗಳು ಕಪ್ಪಾಗಿ ಬದಲಾಗುತ್ತೆ. ಅದನ್ನೆಲ್ಲ ನೋಡಿ ಮೂವರಿಗೂ ಗಾಬರಿ ಆಗುತ್ತೆ. ಅಲ್ಲೊಂದು ದೊಡ್ಡ ಪಾದದ ಗುರುತು ಕಾಣಿಸುತ್ತೆ. ಅವನು ಇನ್ನೂ ಇಲ್ಲೇ ಇದ್ದಾನೆ.